ಮಾವಿನ ಹಣ್ಣು ಮಾರ್ತಿದ್ದ ನಮ್ಮ ಕರ್ನಾಟಕದ ಹುಡುಗ ಹೇಗೆ 400 ಕೋಟಿ ಬಿಸ್ನೆಸ್ ಮಾಡಿದ್ರು ಗೊತ್ತಾ? 14 ವರ್ಷ ಇದ್ದಾಗ ಸ್ಕೂಲ್ ಬಿಟ್ಟು ಮಂಗಳೂರಿಂದ ಟ್ರೈನ್ ಹಿಡಿದು ಮುಂಬೈಗೆ ಬರ್ತಾರೆ. ಅವ್ರ ಅಣ್ಣನ ರೆಸ್ಟೋರೆಂಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಹುಡುಗನಿಗೆ ಒಂದು ಐಡಿಯಾ ಬರುತ್ತೆ, ಐಸ್ ಕ್ರೀಮ್ ಅಲ್ಲಿ ಯಾಕೆ ಹಣ್ಣಿನ ಫ್ಲೇವರ್ ತರಬಾರ್ದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಜನಗಳು ಬರ್ತಾರೋ ಇಲ್ವೋ ಅಂತ ಒಂದು ಡೌಟ್ ಕೂಡ ಬರುತ್ತೆ. ಅದಕ್ಕೆ ಮೇನ್ ಬಿಸ್ನೆಸ್ ಆಗಿ ಪಾವ್ ಬಾಜಿ ಮಾರ್ತಿರ್ತಾರೆ, ಸೈಡ್ ಬಿಸ್ನೆಸ್ ಆಗಿ ಐಸ್ ಕ್ರೀಮ್ ನ ಮಾರ್ತಿರ್ತಾರೆ. 1984ರಲ್ಲಿ ಜುಹುನಲ್ಲಿ ಶುರುವಾಗಿದ್ದು ಹ್ಯಾಂಡ್ ಕ್ರಾಫ್ಟೆಡ್ ಐಸ್ ಕ್ರೀಮ್ ಬಿಸ್ನೆಸ್. ಇವತ್ತು 135ಕ್ಕೂ ಹೆಚ್ಚು ಲೊಕೇಶನ್ ಗಳಲ್ಲಿ ಇಂಡಿಯಾದಲ್ಲಿ ಇವರ ಬಿಸ್ನೆಸ್ ಇದೆಯಂತೆ. ಇವರನ್ನ ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅವರೇ ನಮ್ಮ ಕರ್ನಾಟಕದ ರಘುನಂದ ಶ್ರೀನಿವಾಸ ಕಾಮತ್. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ತುಂಬಾ ಜನಕ್ಕೆ ಎಷ್ಟೋ ಐಡಿಯಾಗಳು ಬರುತ್ತೆ, ಆದ್ರೆ ಆ ಐಡಿಯಾನ ಎಕ್ಸಿಕ್ಯೂಟ್ ಮಾಡದಲ್ಲೇ ಸಾಯುವಂತ ಐಡಿಯಾಸ್ಗಳು 99% ಇರುತ್ತಂತೆ. ಕನಸು ಕಟ್ಟಿ ಕಾಲ್ ತೆಗೆದು ಮುನ್ನುಗ್ಗಿದ್ರೆ ಇಲ್ಲ ಜಯ ಸಿಗುತ್ತೆ, ಇಲ್ಲ ಒಂದ್ ಪಾಠ ಸಿಗುತ್ತೆ. ಸುಮ್ನೆ ಕೂತು ಯೋಚನೆ ಮಾಡ್ತಾ ಇದ್ರೆ ಅಯ್ಯೋ ದೇವ್ರೆ, ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು? ವಯಸ್ಸಾದ್ಮೇಲೆ ನಾನು ಇದನ್ನ ಟ್ರೈ ಮಾಡ್ಬೇಕಿತ್ತಲ್ಲ ಅಂತ ಒಂದು ರಿಗ್ರೆಟ್ ಇರುತ್ತೆ. ಈ ಸಮಯ ಕಳೆದು ಹೋಗುತ್ತದೆ. ನಿಮ್ಮ ಹತ್ರ ಯಾವ್ದಾದ್ರು ಐಡಿಯಾ ಇದ್ರೆ ಬೇಗ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ. ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್.